ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಏನು ಅಂತಂದ್ರೆ ಒಂದು ಡಸ್ಕಿ ಸ್ಕಿನ್ ಕಲರ್ ಇರೋಂತ ಏನು ಶೇಡ್ ಇದೆ ನಮಗೆ, ಆ ಶೇಡ್ ಅಲ್ಲಿ ಇರೋರಿಗೆ ಒಂದು ಫೌಂಡೇಶನ್ ಆಗಲಿ ಅಥವಾ ಕನ್ಸಿಲರ್ ಆಗಲಿ ಏನು ಯೂಸ್ ಮಾಡ್ತೀನಿ, ಒಂದು ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮೇಕಪ್ ಲುಕ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಂಡ್ ನೋಡಿದ್ರಲ್ಲ, ನನ್ನ ಮೇಕಪ್ ಬಂದು ನಾನು ಯಾವುದೇ ತರ ಫೌಂಡೇಶನ್ ಹಾಕಿಲ್ಲ ಅಂಡ್ ಕನ್ಸಿಲರ್ ಹಾಕಿಲ್ಲ, ತುಂಬಾನೇ ಸಿಂಪಲ್ ಆಗಿರೋಂತ ಪ್ರಾಡಕ್ಟ್ ನ ಯೂಸ್ ಮಾಡಿ ನಾನು ಈ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದೀನಿ. ಅಂಡ್ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಬನ್ನಿ ನಾವು ಈ ತರ ಲುಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿವ್ಯಾದು ಲಿಪ್ ಕೇರ್ ಹಾಕ್ತಾ ಇದ್ದೀನಿ. ಅಂಡ್ ನಾರ್ಮಲ್ ಬೇಸಿಕ್ ಲಿಪ್ಗೆ ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಪಾಂಡ್ಸ್ ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇನ್ನೊಂದು ಆಡ್ ಮಾಡ್ತಾ ಇದ್ದೀನಿ, ಅದು ಏನು ಅಂತಾನು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಒಂದು ಸ್ವಲ್ಪ ನನ್ನ ಫೇಸ್ಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟು ತಗೊಂತೀನಿ, ಅಷ್ಟು ಕ್ವಾಂಟಿಟಿ ನನ್ನ ಫೇಸಿಗೆ ಸಾಕು. ಇಷ್ಟು ತಗೊಂಡ್ರೆ ಸಾಕು. ಇದನ್ನ ಹಿಂಗೆ ಹಾಕೊಂತೀನಿ. ನೆಕ್ಸ್ಟ್ ಬಂದು ನಾನು ಗಾಡಿ ಸೌಂಡ್, ನಾನು ವಿಡಿಯೋ ಮಾಡುವಾಗಲೇ ಗಾಡಿ ಬರುತ್ತೆ ಎಲ್ಲ ಬರುತ್ತೆ. ನಾನು ಇದು ತಗೊಂತ ಇದ್ದೀನಿ ಈ ಪ್ರಾಡಕ್ಟ್. ಇದು ಬಂದು ಇಲ್ಯುಮಿನೇಟರ್ ಮೇಕಪ್ ಬೇಸ್. ಓಕೆನಾ, ಇದು ಬಂದು ಶೈನಿಂಗ್ ಇರುತ್ತೆ ಗೈಸ್. ಕಾಣಿಸ್ತಾ ಇದೆಯಾ? ಎಸ್, ನೋಡಿ ಈ ತರ ಶೈನಿಂಗ್ ಇರುತ್ತೆ. ಈ ಕಡೆ ಯೆಲ್ಲೋ ಇಶ್ ಅಲ್ಲ, ಈ ಕಡೆ ಪಿಂಕ್ ಇಶ್ ಅಲ್ಲ, ಎರಡೂ ಸೇರಿ ಮಿಕ್ಸ್ ಆಗಿರೋ ಅಂತ ಒಂದು ಬೇಸ್ ಸಿಗುತ್ತೆ ನಿಮ್ಗೆ. ಸೊ ಇದು ಬಂದು ಒಂಚೂರು ಲೈಟ್ ಆಗಿ ಚೂರು ಹಾಕೊಂತೀನಿ. ಯಾಕೆ ಅಂತಂದ್ರೆ ನಾವು ಫೌಂಡೇಶನ್ ಏನು ಯೂಸ್ ಮಾಡ್ತಿಲ್ವಲ್ಲ, ಸಾಕಿಷ್ಟು. ಎಸ್, ನಾವು ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಇದಾಗ್ತಾ ಇದೀನಿ. ಫೇಸ್ ಬಂದು ಗ್ಲೋ ಸಿಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂತೀನಿ ಎಲ್ಲ ಕ್ಲೀನ್ ಆಗಿ. ಎಸ್, ಮಿಕ್ಸ್ ಆಯ್ತು. ನಿಮ್ಗೆ ಏನಾರು ಈ ತರ ಮಿಕ್ಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಫಸ್ಟ್ ಬಂದು ಇಲ್ಯುಮಿನೇಟರ್ ಅದೇನಿದೆ ಅದು ಆ ಬೇಸ್ ಹಾಕಿ, ಅದಾದ್ಮೇಲೆ ಮಾಯಿಶ್ಚರೈಸರ್ ಹಾಕಿ. ಮಿಕ್ಕಿದ್ನ ನೆಕ್ಗೂ ಹಾಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾನು ನಾರ್ಮಲ್ ಬೇಸಿಕ್ ಕ್ರೀಮ್ ತಗೊಂತಾ ಇದ್ದೀನಿ. ನಮ್ಮ ಮನೇಲಿ ಇದಿದೆ, ನಿಮ್ಮ ಮನೇಲಿ ಯಾವ್ದಿದೆ ಅದು ತಗೊಳ್ಳಿ. ಹಂಗಂತಲ್ಲ, ನನಗೆ ಒಂದ್ ಸ್ವಲ್ಪ ಸೋಂಬೇರಿ, ಅಲ್ಲೋಗಿ ತಗೊಂಬರಕ್ಕೆ ನಂಗೆ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಕೈಗೆ ನಂಗೆ ಇದು ಸಿಕ್ತು, ಅದಕ್ಕೋಸ್ಕರ. ಈಗ ನಾರ್ಮಲ್ ಬೇಸಿಕ್ ಕ್ರೀಮ್ಸ್ ಅಂತಂದ್ರೆ ಈಗ ನಿಮ್ಮ ಹತ್ರ ಯಾವ್ದಿದೆಯೋ ಅದು ಯೂಸ್ ಮಾಡ್ಬೋದು. ಪಾಂಡ್ಸ್ ಆಗಿರ್ಬೋದು, ಅಥವಾ ಫೇರವರ್, ಅಥವಾ ಫೇರ್ ಅಂಡ್ ಲವ್ಲಿ, ಅಥವಾ ಗಾರ್ನಿಯರ್, ಅದೇನೇನಿದೆ ಬೇಸಿಕ್ ಕ್ರೀಮ್ಸ್ ಅದೇನಿದೆ, ನೀವು ಯಾವ್ದ್ರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ನಾನು ಇವತ್ತು ಫಸ್ಟ್ ಟೈಮ್ ಒಂದು ಪಾಪುದ್ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರ್ತಂತ ನಂಗೆ ಗೊತ್ತಿಲ್ಲ. ಇದು ನಾನು ಯೂಸ್ ಮಾಡ್ತಿರೋದು ಬಂದು ಫಸ್ಟ್ ಟೈಮ್. ನಾನು ಇಷ್ಟು ದಿವಸ ನಾನು ಏನ್ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಫೇರವರ್ ಅಲ್ಲ, ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೆ. ಅದು ನಂಗೆ ತುಂಬಾನೇ ಸೆಟ್ ಆಗ್ತಾ ಇತ್ತು ಆ ತರ ಯೂಸ್ ಮಾಡ್ತಿರೋದು. ಬಟ್ ಇದು ನಂಗೆ ಗೊತ್ತಿಲ್ಲ ಯಾವ ತರ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ನಾನು ಒಂದ್ ಸ್ವಲ್ಪ ಅಲ್ಟ್ರಾ ಸೋಂಬೇರಿ, ಸೊ ಹೋಗಿ ತರಕ್ಕೆ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ನಾನು ಕೈಗೆ ಸಿಕ್ತಲ್ಲ ಇದೇ ಪಾಪುದೆ ಅಂದ್ಬಿಟ್ಟು ನಾನು ಇದಾಗ್ತಾ ಇದ್ದೀನಿ. ನೀವು ಡೈಲಿ ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಆ ಕ್ರೀಮ್ ನೀವು ಅಪ್ಲೈ ಮಾಡ್ಬೋದು. ಇದು ಯಾಕೆ ಅಂತಂದ್ರೆ ಫೌಂಡೇಶನ್ ಇಲ್ಲದೆ ನಾವು ಮಾಡ್ತಾ ಇರೋಂತ ಏನು ಮೇಕಪ್ ಆಗಿರೋದ್ರಿಂದ ನೀವು ಡೈಲಿ ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಆ ಕ್ರೀಮ್ ನೀವು ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಯಾವ್ದನ್ನು ಅಷ್ಟೇ ಒಂದು ಕ್ರೀಮ್ ಹಾಕದ್ಮೇಲೆ ಅದ್ರ ಮೇಲೆ ಇನ್ನೊಂದು ಪ್ರಾಡಕ್ಟ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಹಾಕಿ ಈ ತರ ರಬ್ ಮಾಡಕ್ ಹೋಗ್ಬಿಡಿ. ಓಕೆನಾ? ಈ ತರ ರಬ್ ಮಾಡಬಾರ್ದು, ಜಸ್ಟ್ ಹಿಂಗೆ ಟ್ಯಾಪ್ 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 ಮಾಡಬೇಕು. ನನಗೆ ಟ್ಯಾಪ್ 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 ಅಂತಂದ್ರೆ ನನ್ನ ಪಿಳ್ಳೆ ನೆನಪಾಗ್ತವಳೆ. ಅವಳು ನನ್ನ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಅವಳು ಏನು ಯಾವಾಗ್ಲಾರು ಏನಾರು ಮಾಡ್ಬೇಕಾದ್ರೆ ಫೋನ್ ಹಿಂಗ್ ಇಟ್ಕೊಂಡ್ಬಿಟ್ಟು ಟ್ಯಾಪ್ 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 ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನಂಗೆ ಅದೇ ನೆನಪಾಗ್ತಾ ಇದೆ. ಮರಿದೇನೆ ನಿಮ್ಮ ಕತ್ತುಗೆ ಮತ್ತೆ ಕಿವಿಗೆ ಯೂಸ್ ಮಾಡಿ. ನಾನೀಗ ಜಸ್ಟ್ ಒಂದು ವಿಡಿಯೋಗೋಸ್ಕರ ಅಂತ ಅಂದ್ಬಿಟ್ಟು ಜಸ್ಟ್ ಫೇಸ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಎಲ್ಗಾರ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂತಂದ್ರೆ ಕತ್ತಿಗೆ ಮತ್ತೆ ಕಿವಿಗೆ ಹಾಕೋದನ್ನ ಮರಿಬಿಡಿ. ಓಕೆನಾ? ಇಲ್ಲಾಂದ್ರೆ ಬೇರೆ ಬೇರೆ ಕಾಣಿಸುತ್ತೆ ಗಾಯ್ಸ್ ಶೇಡ್.
ಕತ್ತು ಮತ್ತು ಕಿವಿ ಒಂಥರ ಇದ್ರೆ ಫೇಸೇ ಇನ್ನೊಂದು ಥರ ಇರುತ್ತೆ. ಸೊ ಆ ಥರ ಕಾಣಿಸಿದ್ರೆ ಚೆನ್ನಾಗಿರಲ್ಲ, ಎಲ್ಲ ಒಂದೇ ಈವನ್ ಆಗಿ ಒಂದೇ ಕಲರ್ ಇರಬೇಕು. ಸೊ ಅದಕ್ಕೋಸ್ಕರ ಕತ್ತಿಗೆ ಮತ್ತು ಕಿವಿಗೆಲ್ಲ ನೀವು ಮಾಡಿ. ಈಗ ನಾನು ನೆಕ್ಸ್ಟ್ ಬಂದು ಬನಾನಾ ಪೌಡರ್ ತಗೊತಾ ಇದ್ದೀನಿ. ಪೌಡರ್ ಯಾವ್ದಾದ್ರು ಓಕೆನೆ, ನಿಮ್ಮ ಹತ್ರ ಕಾಂಪೌಂಡ್ ಪೌಡರ್ ಇದ್ರೂ ಓಕೆನೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿ. ನೀವು ಫೌಂಡೇಶನ್ ಏನು ಹಾಕದೇ ಇರೋದ್ರಿಂದ ಅದೇನಿದೆ ನಿಮಗೆ ಸ್ಪಾಟ್ಸ್ ಮತ್ತೆ ಡಾಟ್ಸ್ ಅದೆಲ್ಲ ಏನಿದೆ ಅದೆಲ್ಲ ಕ್ಲಿಯರ್ ಆಗಿ ಹಂಗೆ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಾರೆ ಫೌಂಡೇಶನ್ ಹಾಕಿಲ್ವಲ್ಲ, ಸೊ ಅದಕ್ಕೋಸ್ಕರ. ಅಂಡ್ ಇದು ಮೇಕಪ್ ನೋ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು. ನೋಡಿ ಈ ತರ ಕಾಣಿಸ್ತಾ ಇದೆಯಾ, ಈ ತರ ಪ್ಯಾಚಸ್ ಎಲ್ಲ ಹಂಗಂಗೆ ಕಾಣಿಸುತ್ತೆ. ಅದೇ ನೀವೇನಾದ್ರೂ ಫೌಂಡೇಶನ್ ಏನಾದ್ರೂ ಯೂಸ್ ಮಾಡಿದ್ರೆ ಈ ತರ ಪ್ಯಾಚಸ್ ಎಲ್ಲ ಕಾಣಿಸೋದಿಲ್ಲ. ಕಲರ್ ಕರೆಕ್ಟಿಂಗ್ ಎಲ್ಲ ಮಾಡಿ ಫೌಂಡೇಶನ್ ಹಾಕಿದ್ರೆ ಕಾಣಿಸೋದಿಲ್ಲ, ಜಸ್ಟ್ ಹಂಗೆ ಫೌಂಡೇಶನ್ ಹಾಕಿದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನಾನು ಐ ಶಾಡೋ ಹಾಕ್ತಾ ಇದ್ದೀನಿ. ಇದ್ರಲ್ಲಿ ಬಂದು ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ, ಈ ಕಲರೇ ಯೂಸ್ ಮಾಡ್ತೀನಿ. ಸ್ವಲ್ಪ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ಕಲರ್ನ ಯೂಸ್ ಮಾಡ್ತೀನಿ. ನಾನು ಬ್ರಷ್ ಏನು ಯೂಸ್ ಮಾಡ್ತಿಲ್ಲ, ಕೈಯಲ್ಲೇ ಹಂಗೆ ಯೂಸ್ ಮಾಡ್ತಾ ಇದ್ದೀನಿ. ಸಾಕಿಷ್ಟು ಲೈಟಾಗಿ ಹಾಕಿದ್ದೀನಿ, ಜಾಸ್ತಿ ಓವರ್ ಏನು ಹಾಕಿಲ್ಲ. ನಾನು ಯಾವುದೇ ಮಿರರಲ್ಲಿ ನೋಡ್ಕೊಂಡು ಮಾಡ್ತಿಲ್ಲ ಗಾಯ್ಸ್, ಜಸ್ಟ್ ಇದೇನಿದೆ ಕ್ಯಾಮ್ರಾದಲ್ಲಿ ಅದರಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ನಿಮ್ಗೆ ಈ ಕಡೆ ನೋಡೋ ಥರ ಅನಿಸ್ತಾ ಇರುತ್ತೆ. ಸಾಕು, ಈ ಕಡೆ ಒಂದು ಸ್ವಲ್ಪ ಡನ್. ಅಂಡ್ ಇದು ಬಂದು ನ್ಯಾಚುರಲ್ ಮೇಕಪ್ ಲುಕ್ ಅಂತಾನೆ ಇರಲಿ ಅಂತ ಅಂದ್ಬಿಟ್ಟೆ ನಾನು ಎಲ್ಲಾನು ಈ ತರ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಬಂದು ನನಗೆ ವರ್ಕ್ ಆಗುತ್ತೆ ಗಾಯ್ಸ್. ಯಾಕೆ ಅಂತಂದ್ರೆ ಇನ್ಫ್ಯಾಕ್ಟ್ ನಾನು ಕೀರ್ತಿ ಅವ್ರ ಅಣ್ಣನ ಮದ್ವೆಗೆ ಮುಹೂರ್ತಕ್ಕೆ ನಾನು ಈ ಮೇಕಪ್ ನಾನು ಯೂಸ್ ಮಾಡಿದ್ದು. ಬಟ್ ಅಲ್ಲಿ ಬಂದು ನಾನು ಜಾನ್ಸನ್ಸ್ ಅದೇನು ಕ್ರೀಮ್ ಇದೆ, ನಾನು ಅದು ಯೂಸ್ ಮಾಡಿರ್ಲಿಲ್ಲ, ಫೇರ್ ಅಂಡ್ ಲವ್ಲಿ ಯೂಸ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡಿ, ಸಾಕಿಷ್ಟು. ಅಂಡ್ ಅವಾಗ ಬಂದು ನಾನು ಟೋನರ್ ಯೂಸ್ ಮಾಡಿದ್ದೆ ಗೈಸ್. ಇವತ್ತು ನಾನು ಟೋನರ್ ಯೂಸ್ ಮಾಡ್ತಿಲ್ಲ. ನೀವು ಬೇಕಾದ್ರೂ ಏನಾದ್ರು ಟೋನರ್ ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ, ಟೋನರೇ ಅಂತಲ್ಲ, ರೋಸ್ ವಾಟರ್ ಇತ್ತು ಅಂದ್ರೂ ನೀವು ಯೂಸ್ ಮಾಡ್ಬೋದು. ಏನು ಅಂತಂದ್ರೆ ಈಗೇನು ನಾವು ಮಾಯಿಶ್ಚರೈಸರ್ ಎಲ್ಲ ಹಾಕಿದ್ವಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಟೋನರ್ ಹಾಕ್ಬೇಕಾಗುತ್ತೆ. ರೋಸ್ ವಾಟರ್ ಯಾವ್ದಿದ್ರು ಓಕೆನಾ, ಅದಾಕಿ ಒಂದು 2 ಮಿನಿಟ್ಸ್ ಬಿಟ್ಟು ಅದಾದ್ಮೇಲೆ ನೀವು ಮಾಯಿಶ್ಚರೈಸರ್ ಹಾಕ್ಬೋದು. ಫೇಸ್ ಬಂದು ತುಂಬಾನೇ ಫ್ರೆಶ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನಾನು ಐಬ್ರೋ ಶೇಪ್ ಕೊಡ್ತಾ ಇದ್ದೀನಿ. ನಾನೇನು ಐಬ್ರೋ ಏನು ಮಾಡಿಸಿಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಇರೋದನ್ನ ನಾನು ಜಸ್ಟ್ ಹಂಗೆ ಫಿಲ್ ಮಾಡ್ಕೊತೀನಿ. ನೀವೇನಾದ್ರೂ ಐಬ್ರೋ ಮಾಡಿಸಿದ್ರೆ ನಿಮ್ಗೆ ಐಬ್ರೋ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಐಬ್ರೋ ಮಾಡಿಸಿಲ್ಲ ಅಂದ್ರೆ ಇದೇ ತರನೇ ಇರುತ್ತೆ, ಗಜಬಿಜಿ ತರ. ಇಟ್ಸ್ ಓಕೆ. ಜಸ್ಟ್ ಒಂದು ಲೈಟಾಗಿ ಫಿಲ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡಲ್ಲ. ಈ ಮೇಕಪ್ ಅಲ್ಲಿ ಏನಾದ್ರೂ ಕನ್ಸಿಲರ್ ಯೂಸ್ ಮಾಡಿ ನಿಂತಿದ್ರೆ ಸ್ವಲ್ಪ ಐಬ್ರೋನ ಶೇಪ್ ಕೊಡ್ಬೋದಾಗಿತ್ತು. ಬಟ್ ಕನ್ಸಿಲರ್ ಯಾವ್ದು ಯೂಸ್ ಮಾಡ್ತಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗಲ್ಲ. ಅದು ಪೆನ್ಸಿಲಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಕೊಬಹುದು ಅಷ್ಟೇನೆ. ಬಟ್ ಇಟ್ಸ್ ಓಕೆ, ಇದು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನಾನು ಇದ್ರಲ್ಲೇ ಬ್ರಷ್ ಕೊಟ್ಟಿದ್ದಾರೆ ನೋಡಿ, ಐಬ್ರೋ ಬ್ರಷ್. ನಾನು ಬೇರೆ ಬ್ರಷ್ ಯಾವ್ದು ಯೂಸ್ ಮಾಡ್ತಿಲ್ಲ, ಇದ್ರಲ್ಲಿ ಕೊಟ್ಟಿರೋದಕ್ಕೆ ನಾನು ಇದ್ರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಹಿಂಗೆ ಒಂದು ಸುಮ್ಮನೆ ಹಿಂಗೆ ಕೊಡಿ ಸಾಕು. ಇದು ಐಬ್ರೋ ಮಾಡದೇ ಇರೋದ್ರಿಂದ ಹಿಂಗ್ ಬಂದಿದೆ, ಬಟ್ ಐಬ್ರೋ ಮಾಡಿದ್ರೆ ಕ್ಲೀನಾಗಿ ಕುತ್ಕೊಳ್ಳೋದು ಕಾಣಿಸುತ್ತೆ. ಅಂಡ್ ಐಬ್ರೋ ಯೂಸ್ ಮಾಡ್ಬೇಕಾದ್ರೆ, ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿಂದ ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲಿಂದ ಯೂಸ್ ಮಾಡಿ, ಓಕೆನಾ. ಇಲ್ಲಿಂದ ಯೂಸ್ ಮಾಡಿದ್ರೆ ಏನಾಗುತ್ತೆ, ಫೇಕ್ ಐಬ್ರೋಸ್ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಇಲ್ಲಿಂದ ಯೂಸ್ ಮಾಡಿದ್ರೆ ನ್ಯಾಚುರಲ್ ಐಬ್ರೋಸ್ ತರ ಫೀಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ಅವ್ರದ್ದು ಕಾಜಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಐಲೈನರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಕ್ಯಾಮ್ರಾ ನೋಡ್ಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಗೈಸ್. ಸೊ ಈ ಕಡೆ ನಾನು ಮಿರರ್ ಇಟ್ಕೊಂಡು ಮಾಡ್ಕೊಂಡು ಬರ್ತೀನಿ, ಓಕೆನಾ. ಓಕೆ ಬಾಯ್. ಆಮೇಲೆ ನಾನು ಸ್ಕೆಚ್ ಐಲೈನರ್ ಅಲ್ಲಿ ನಾನು ಕೆಳಗಡೆನೂ ಯೂಸ್ ಮಾಡಿದ್ದೀನಿ ನೋಡಿ. ಈ ಕಣ್ಣಿಗೆ ಯೂಸ್ ಮಾಡಿದ್ದೀನಿ, ಈ ಕಣ್ಣಿಗೆ ಯೂಸ್ ಮಾಡಿಲ್ಲ. ಸೊ ನೀವೇ ನೋಡಿ ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ.
ಸೊ ಈ ತರ ಇದೆ. ಓಕೆ, ಈ ಕಣ್ಣಿಗೂ ನಾನು ಹಾಕೊಂಡ್ ಬರ್ತೀನಿ. ನೆಕ್ಸ್ಟ್ ಬಂದು ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಲ್ಯಾಶಸ್ಗೂ ಹಾಕ್ಬೇಕು. ಕೆಳಗಡೆ ಲ್ಯಾಶಸ್ಗೆ ಹಾಕಕ್ ನಂಗೆ ಇಲ್ಲಿ ಕಷ್ಟ ಆಗ್ತದೆ, ಸೊ ನಾನು ಈ ಕಡೆ ಮಿರರ್ ಇಟ್ಕೊಂಡು ಹಾಕೊಂಡ್ ಬರ್ತೀನಿ ಗೈಸ್. ಎಸ್, ಫಿನಿಶ್ ಆಯ್ತು, ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ನಾನು ಸೇಮ್ ಪ್ಯಾಲೆಟ್ ಅಲ್ಲಿ ಇರೋಂತ ಈ ಶೇಡ್ ನ ಸ್ವಲ್ಪ ಚೀಕ್ ಆಗಿ ಯೂಸ್ ಮಾಡ್ತಾ ಇದೀನಿ, ಚೀಕ್ ಪೌಡರ್ ತರ. ಸುಮ್ಮನೆ ಲೈಟ್ ಆಗಿ ಹಂಗೆ ಹಾಕಿರೋ ತರನು ಇರ್ಬೇಕು, ಸೇಮ್ ಅದೇ ಟೈಮ್ ಹಾಕದೇ ಇರೋ ತರನು ಇರ್ಬೇಕು. ಜಸ್ಟ್ ಹಿಂಗೆ ನೋಡಿ, ಜಸ್ಟ್ ಸುಮ್ಮನೆ ಹಿಂಗೆ ತೆಗ್ದು ಹಿಂಗೆ ಮಾಡಿದ್ರೆ ಎಕ್ಸ್ಟ್ರಾ ಇರೋದೆಲ್ಲ ಬಿದೋಗುತ್ತೆ. ಜಸ್ಟ್ ಲೈಟ್ ಆಗಿ ಹಾಕ್ತಾ ಇದ್ದೀನಿ. ಎಸ್ ನೋಡಿ. ನೆಕ್ಸ್ಟ್ ಬಂದು ನಾನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಶೇಡ್ ಅಂತಂದ್ರೆ ಇದೇ ಯೂಸ್ ಮಾಡ್ತೀನಿ. ಜಸ್ಟ್ ಲೈಟ್ ಆಗಷ್ಟೇ, ಸ್ವಲ್ಪ ಒಂದು ಶಿಮರಿ ಫಿನಿಶಿಂಗ್ ಕೊಡುತ್ತೆ ಅಂತ ಅಷ್ಟೇ. ಜಸ್ಟ್ ಲೈಟ್ ಆಗಿ, ಜಾಸ್ತಿ ಹಾಕಲ್ಲ, ಜಸ್ಟ್ ಲೈಟ್ ಆಗೋಸ್ಕರ ಅಷ್ಟೇ. ಸೇಮ್ ಅದೇ ನೋಡ್ಸು. ಎಸ್, ತುಂಬಾ ಲೈಟ್ ಆಗಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಎಸ್, ಗೊತ್ತಾಗ್ತಿದ್ಯಾ? ಎಸ್. ಈಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಇದು ಬಂದು ಒಂಥರ ಮೆರೂನ್ ಶೇಡ್, ಅಂದ್ರೆ ಡಾರ್ಕ್ ಮೆರೂನ್ ಶೇಡ್ ಬರುತ್ತಲ್ಲ ಅದೆಲ್ಲ, ಲೈಟ್ ಆಗಿ ಮೆರೂನ್ ಶೇಡ್ ಇದು ಯೂಸ್ ಮಾಡ್ತಿದ್ದೀನಿ. ಫೈನಲ್ ಆಗಿ ಚಿಕ್ಕ ಆಗ್ತಿಲ್ಲ, ಒಂದೇ ಒಂದು ಚಿಕ್ಕದಾಗಿ ಫಿನಿಶ್. ಎಸ್ ಗೈಸ್, ನನ್ನ ಫೈನಲ್ ಲುಕ್ ಬಂದು ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ಏನು ಫೌಂಡೇಶನ್ ಅಥವಾ ಕನ್ಸಿಲರ್ ಏನು ಇಲ್ಲದೆ ಮೇಕಪ್ ಮಾಡಬಹುದು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಈ ತರ ಯಾರಾದ್ರೂ ಯೂಸ್ ಮಾಡ್ತಿದ್ದಾರಾ ಅಂತ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಇದು ನನ್ಗೆ ಈ ತರ ಟ್ರಿಕ್ ಬಂದು ನನ್ಗೆ ಯೂಸ್ ಆಗ್ತಿದೆ. ಸೊ ನನ್ಗೆ ಯೂಸ್ ಆಗಿರೋದು ನಿಮಗೂ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಸ್, ಅಂಡ್ ತುಂಬಾನೇ ಸಿಂಪಲ್ ಆಗಿ ಅಂಡ್ ನ್ಯಾಚುರಲ್ ಆಗಿ ಕಾಣಿಸುವಂತ ಮೇಕಪ್ ಲುಕ್. ಅಂಡ್ ಎಸ್, ಇಷ್ಟನೇ ಇವತ್ತಿನ ವಿಡಿಯೋ ಬಂದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.